ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ಇವತ್ತು ಒಂಥರ ಲಾಂಗ್ ಡೇ ಅಂತಲೇ ಹೇಳ್ಬೋದು. ಬೆಳಗ್ಗೆಯಿಂದ ನಾನು ನನ್ನ ಹಸ್ಬೆಂಡ್ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡಿದ್ವಿ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಇನ್ನು ಇವಾಗ ಸಂಜೆ ಟೈಮ್ 6:30 ಆಗಿದೆ. ಸೊ ಇವತ್ತು ನಮ್ಮ ಕಸಿನ್ಸ್ನೆಲ್ಲ ಮನೆಗೆ ಡಿನ್ನರ್ಗೆ ಇನ್ವೈಟ್ ಮಾಡಿದ್ವಿ. ಇನ್ನೇನು ಅವರು ಬರ್ತಾರೆ. ಇವತ್ತು ಫುಲ್ ಎಂಜಾಯ್ ಮಾಡೋದು. ಸೊ ಇವತ್ತಿನ ಡೇ ಯಾವ ಥರ ಇರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಆ್ಯಂಡ್ ಸ್ಪೆಷಲ್ ಐಟಮ್ಸ್ ಎಲ್ಲ ಮಾಡೋದಿದೆ ಡಿನ್ನರ್ಗೆ. ಆ ರೆಸಿಪೀಸ್ನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾವು ಯಾವ ಥರ ಎಂಜಾಯ್ ಮಾಡ್ತೀವಿ ಅಂತ ನಿಮಗೂ ತೋರಿಸ್ತೀನಿ. ಬನ್ನಿ ನೋಡೋಣ. ಸೊ ಇವಾಗ ನೋಡ್ತಿದ್ದೀರಲ್ಲ, ಎಲ್ರು ಕಸಿನ್ ಫ್ಯಾಮಿಲಿ ಎಲ್ರು ಮನೆಗ್ ಬಂದ್ರು. ಎಲ್ರು ಮೀಟ್ ಆದಾಗ ಇದೊಂಥರ ಎಲ್ರು ಕೆಲ್ಸಾನು ಡಿವೈಡ್ ಮಾಡ್ಕೊಂಡು ಮಾಡ್ತೀವಿ ನಾವು. ಯಾರಿಗೂ ಕೆಲ್ಸ ಮಾಡಿದ್ದೆ ಗೊತ್ತಾಗಲ್ಲ. ಆಮೇಲೆ ಹರಟೆ ಹೊಡ್ಕೊಂಡು ಹಳೆ ಸುದ್ದಿ ಎಲ್ಲ ಹೇಳ್ಕೊಂಡು ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ. ಸೊ ಎಲ್ರು ಹೆಲ್ಪ್ ಮಾಡ್ತಿದ್ರು ನನಗೆ ಅಡ್ಗೆ ಮಾಡೋದಿಕ್ಕೆ. ಸ್ಪೆಷಲ್ ರೆಸಿಪಿನ ಇವತ್ತು ನಾನು ಮಾಡ್ತೀನಿ. ಬದನೆಕಾಯಿ ಎಣ್ಗಾಯಿ ಪಲ್ಯ. ನಮ್ಮ ಸೈಡೆಲ್ಲ ಬದನೆಕಾಯಿ ತುಂಗಾಯಿ ಪಲ್ಯ ಅಂತೀವಿ. ಸೊ ಅದೆಲ್ಲ ಮಾಡ್ತೀನಿ. ಇದು ಸೆಕೆಂಡ್ ಟೈಮು. ಫಸ್ಟ್ ಟೈಮು ಎಣ್ಗಾಯಿ ಪಲ್ಯ ಥರ ಆಗಿರಲಿಲ್ಲ, ಡ್ರೈ ಥರ ಆಗಿತ್ತು. ಈ ಸಲ ಚೆನ್ನಾಗಿ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಏನು ಮಾಡ್ತೀನೋ ಗೊತ್ತಿಲ್ಲ. ರೆಸಿಪಿನಂತೂ ನಿಮಗೂ ಶೇರ್ ಮಾಡ್ತೀನಿ. ಇವಾಗ ಈ ಜಾರಲ್ಲಿ ಮುಂಚೆನೆ 1 ಕಪ್ ಶೇಂಗಾ, ಒಂದು 4-5 ಸ್ಪೂನಷ್ಟು ಬಿಳಿ ಎಳ್ಳು, ಆಮೇಲೆ ಒಣ ಕೊಬ್ಬರಿ ಹೆರ್ದಿಟ್ಕೊಂಡಿರೋದು. ಶೇಂಗಾ ಮತ್ತೆ ಎಳ್ಳನ್ನ ಹುರ್ಕೊಂಡಿರೋದು. ಆಮೇಲೆ ಒಣ ಕೊಬ್ಬರಿ ಹಂಗೆ ಹೆರೆದ್ಬಿಟ್ಟು ವಿಡಿಯೋ ಡಿಸ್ಟರ್ಬ್ ಮಾಡ್ತಿದ್ದೀನಿ. ಇನ್ನು ಒಣ ಕೊಬ್ಬರಿ ಹೆರೆದ್ಬಿಟ್ಟು ಇದನ್ನ ಇವಾಗ ಮಿಕ್ಸಿಗೆ ಹಾಕೋತಿದ್ದೀನಿ. ಅಂಡ್ ಬದನೆಕಾಯಿ ಪಲ್ಯಕ್ಕೆ ಯಾವಾಗಲೂ ಫಸ್ಟಿಗೆ ಬದನೆಕಾಯಿ ಒಂದ್ಸಲ ಎಣ್ಣೆಗೆ ಫ್ರೈ ಮಾಡಿಕೊಂಡ್ರೆ ತುಂಬ ಸಾಫ್ಟಾಗಿ ಸಕ್ಕ ಟೇಸ್ಟಿಯಾಗಿ ಆಗುತ್ತೆ. ನೆಕ್ಸ್ಟ್ ಟೈಮ್ ನೀವು ಟ್ರೈ ಮಾಡಿ ಈ ಥರ. ಸೊ ಇಲ್ಲಿ ಬದನೆಕಾಯಿನೂ ಆಯಿಲಲ್ಲಿ ಫ್ರೈ ಮಾಡೋದಕ್ಕೆ ಹಾಕ್ತೀನಿ. ಬನ್ನಿ ಇದು ಮಿಕ್ಸಿಗೆ ಹಾಕೊಳ್ಳೋಣ. ತುಂಬ್ಕೊಡ್ಲಾ? ಓ ಇದನ್ನ ಭಾಳ ನಾನು ಆಕ್ಚುಲಿ ಏನ್ ಗೊತ್ತಾ, ನಾನು ಅಡ್ಗೆ ಮಾಡ್ಬೇಕಾದ್ರೆ ಏನೇನ್ ಮಾಡ್ತಿದೀನಿ ಪ್ರೊಸೆಸ್ ಹೇಳ್ತಾನೆ ಮಾಡ್ದೆ. ಬಟ್ ಮನೇಲಿ ತುಂಬಾ ಜನ ಇರೋದ್ರಿಂದ ಡಿಸ್ಟರ್ಬೆನ್ಸ್, ಕ್ಲಿಯರ್ ಆಗಿ ವಾಯ್ಸ್ ಕೇಳಿಸ್ತಿಲ್ಲ. ಹಂಗಾಗಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಇವಾಗ ಬದನೆಕಾಯಿ ಎಲ್ಲಾನು ಫ್ರೈ ಮಾಡಿ ತೆಗ್ದಿಟ್ಕೊಂಡ್ವಲ್ಲ, ಅದಾದ್ಮೇಲೆ ಮಿಕ್ಸಿಗೆ ಹಾಕೊಂಡಿರೋದಿಕ್ಕೆ ಉಪ್ಪು, ಖಾರ, ಕೊರಿಯಂಡರ್ ಪೌಡರ್ ಮತ್ತೆ ಗರಂ ಮಸಾಲ, ಅದಾದ್ಮೇಲೆ ಸಣ್ಣದಾಗಿ ಚಾಪ್ ಮಾಡಿರೋ ಈರುಳ್ಳಿನೂ ಹಾಕೊಂಡು ಇದನ್ನ ಬದನೆಕಾಯಲ್ಲಿ ಸ್ಟಫಿಂಗ್ ಮಾಡೋದಿಕ್ಕೆ ಮಸಾಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಇದು ಆಕ್ಚುಲಿ ಸ್ವಲ್ಪ ತರಿಯಾಗಿದ್ರೆ ಚೆನ್ನಾಗಾಗುತ್ತೆ, ಬಟ್ ನಾನು ಆ ಕಡೆ ಲಕ್ಷ್ಯ ಇಲ್ಲದೆ ಸ್ವಲ್ಪ ಜಾಸ್ತಿ ಮಿಕ್ಸಿಗೆ ಹಾಕ್ಬಿಟ್ಟೆ, ಸ್ವಲ್ಪ ಸಾಫ್ಟ್ ಆಗಿತ್ತು. ಬಟ್ ಬದ್ನೆಕಾಯಿ ಎಣ್ಗಾಯಿ ಪಲ್ಯ ಹೆಂಗು ನಾವು ಗ್ರೇವಿ ತರ ನೀರಾಗಿ ಮಾಡ್ಕೋತೀವಲ್ವಾ, ಹಂಗಾಗಿ ನಡೆಯುತ್ತೆ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಬದ್ನೆಕಾಯಿ ಮುಂಚೆನೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದ್ರಲ್ಲಿ ಸ್ಟಫಿಂಗ್ ಮಾಡ್ಕೋತೀನಿ. ನೋಡ್ತಿದ್ದೀರಲ್ಲ, ಮಸಾಲ ರೆಡಿ ಆದ್ಮೇಲೆ ಇವಾಗ ಒಂದೊಂದ್ ಬದ್ನೆಕಾಯಿಗೂ ಸ್ಟಫಿಂಗ್ ಮಾಡ್ಕೋಬೇಕು. ಯೂಶ್ವಲಿ ಕೆಲವರು ಡೈರೆಕ್ಟ್ ಆಗಿ ಒಗ್ಗರಣೆಲಿ ಮಸಾಲಾನ ಹಾಕಿ ಮಾಡ್ತಾರೆ, ಬಟ್ ನನಗೆ ಈ ತರ ಮಾಡಿದ್ರೆ ಇಷ್ಟ ಆಗುತ್ತೆ. ನಿಮ್ಮಂಗೆ ನಿಮ್ಮ ಮಕ್ಕಳು ಸುಮ್ಮನೆ ಕೊಡೋದು. ಅದು ಫೈನಲ್ ಚಾಪ್ ಮಾಡಿದ ಆಮೇಲೆ ಲಾಸ್ಟಿಗೆ ಇದಕ್ಕೆ ಹನಿಗೆ ನೋಡಿದ್ರಲ್ಲ, ನನ್ ಮಗಂಗೆ ಹಸ್ವಾಗಿತ್ತು, ಅವನ್ಗೆ ಊಟ ಮಾಡ್ಸೋದಕ್ ನಾನು ಹೋಗಿದ್ದೆ. ಅಷ್ಟ್ರಲ್ಲಿ ನಮ್ ಬಿಚ್ಚಕ್ಕ ಮತ್ತೆ ಚಿನ್ನಿ ಬದ್ನೆಕಾಯಿ ಸ್ಟಫಿಂಗ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಇವಾಗ ಅವನಿಗೆ ಊಟ ಮಾಡಿಸ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ. ಇವಾಗ ಒಂದ್ ಕಡಾಯಲ್ಲಿ ಒಂದು 4 to 5 ಟೇಬಲ್ ಸ್ಪೂನ್ ಆಯಿಲ್ ತಗೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಅರ್ಶಿನದ ಪುಡಿ ಹಾಕಿ, ಅದಾದ್ಮೇಲೆ ಮನೇಲೆ ರೆಡಿ ಮಾಡ್ಕೊಂಡಿರೋ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಆಡ್ ಮಾಡ್ಕೋತಾ ಇದ್ದೀನಿ. ನೀವು ಶಾಪ್ ಇಂದ ತಂದಿರೋದು ಆಡ್ ಮಾಡ್ಕೋಬಹುದು. ಯೂಶ್ವಲಿ ನಾನು ರೆಡಿ ಇರೋದೇ ಹಾಕ್ತಿರ್ತೀನಿ ಟೈಮ್ಸ್, ಬಟ್ ಮನೇಲಿ ಎರಡು ಇದ್ದಾಗ ಮನೇಲೆ ಪ್ರಿಪೇರ್ ಮಾಡ್ಕೋತೀನಿ. ಇದು ತುಂಬಾ ಟೇಸ್ಟಿ ಇರುತ್ತೆ. ಟೈಮ್ಸ್ ನನಗೂ ಮಾಡಕ್ ಆಗಲ್ಲ, ಅಥರ್ವ ಕೈ ಬಿಡದೆ ಇದ್ರೆ ಆ ಟೈಮಲ್ಲಿ ನಾನು ರೆಡಿಮೇಡ್ ಯೂಸ್ ಮಾಡ್ಕೋತೀನಿ. ಸೊ ಇವಾಗ ಸಾಸಿವೆ, ಜೀರಿಗೆ, ಅರ್ಶಿನದ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ವಲ್ವಾ, ಅದು ಹಸಿ ವಾಸನೆ ಹೋದ್ಮೇಲೆ ಚಿಕ್ಕದಾಗಿ ಮುಂಚೆನೆ ಚಾಪ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನೂ ಆಡ್ ಮಾಡ್ಕೋತಿದ್ದೀನಿ. ಇವಾಗ ಈ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ್ಮೇಲೆ ಇದಕ್ಕೆ ನಾವು ಮುಂಚೆನೆ ಪ್ರಿಪೇರ್ ಮಾಡಿದ್ವಿ ನೋಡಿ ಮಸಾಲ ಸ್ಟಫಿಂಗ್ ಮಾಡಿದ್ವಲ್ಲ, ಅದು ಉಳ್ದಿರುತ್ತಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದ್ಮೇಲೆ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡ್ಕೊಂಡು ಒಂದ್ ಸ್ವಲ್ಪ ನೀರ್ ಆಡ್ ಮಾಡ್ಕೋಬೇಕಾಗುತ್ತೆ. ಸೊ ನೀರ್ನ ಆಡ್ ಮಾಡ್ಕೊಂಡಾದ್ಮೇಲೆ ಎಲ್ಲಾನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇವಾಗ ಇನ್ನೂ ಒಂದ್ ಸ್ವಲ್ಪ ಖಾರದ ಪುಡಿ ಹಾಕೋತಾ ಇದ್ದೀನಿ. ಮುಂಚೆ ನಾವು ಬರೀ ಸ್ಟಫಿಂಗ್ ಪೂರ್ತಿ ಖಾರದ ಪುಡಿ ಹಾಕೊಂಡಿರ್ತೀವಿ ಅಲ್ವಾ, ಸೊ ಇವಾಗ ನಿಮ್ಗೆ ಎಷ್ಟು ಖಾರ ಬೇಕು ನೋಡ್ಕೊಂಡು ಇನ್ನೂ ಒಂದ್ ಸ್ವಲ್ಪ ಖಾರದ ಪುಡಿನ ಆಡ್ ಮಾಡ್ಕೋಬೇಕು. ಇದಾದ್ಮೇಲೆ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ಬಾಯ್ಲ್ ಆದ್ಮೇಲೆ ಇದಕ್ಕೆ ಮುಂಚೆನೆ ನೆನ್ಸಿಟ್ಕೊಂಡಿರೋ ಹುಣಸೆಹಣ್ಣಿನ ರಸನ ಆಡ್ ಮಾಡ್ತಾ ಇದ್ದೀನಿ. ತುಂಬಾ ಜಾಸ್ತಿ ಹಾಕಕ್ ಹೋಗ್ಬೇಡಿ, ಆಮೇಲೆ ಟೇಸ್ಟ್ ಕೆಟ್ಬಿಡುತ್ತೆ. ಸೊ ಹುಣಸೆಹಣ್ಣಿನ ರಸ ಆಡ್ ಮಾಡ್ಕೊಂಡ್ಮೇಲೆ ಒಂದ್ ಸ್ವಲ್ಪ ಬೆಲ್ಲನೂ ಜಾಸ್ತಿ ಹಾಕ್ಬಾರ್ದು. ಹುಣಸೆಹಣ್ಣು ಬೆಲ್ಲ ಎರಡು ಬ್ಯಾಲೆನ್ಸ್ಡ್ ಆಗಿರ್ಬೇಕು ಅಂದ್ರೇನೆ ಗ್ರೇವಿ ಟೇಸ್ಟ್ ಆಗೋದು. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆಡ್ ಮಾಡ್ಕೋತಾ ಇದ್ದೀನಿ. ಎಲ್ಲಾನು ಹಾಕೊಂಡ್ಮೇಲೆ ಇನ್ ಕೇಸ್ ಏನಾದ್ರೂ ಕನ್ಸಿಸ್ಟೆನ್ಸಿ ಇನ್ನೂ ನೀರು ಬೇಕು ಅಂದ್ರೆ ನೀರ್ನ ಆಡ್ ಮಾಡ್ಕೊಂಡು ಇವಾಗ ಮುಂಚೆನೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಬದ್ನೆಕಾಯಿ, ಅದೆಲ್ಲದನ್ನು ಒಂದೊಂದಾಗಿ ಇದ್ರಲ್ಲಿ ಆಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಎಲ್ಲ ಬದ್ನೆಕಾಯಿನೂ ಆಡ್ ಮಾಡ್ಕೊಂಡೆ ಅಲ್ವಾ, ಸೊ ಒಂದ್ ಸ್ವಲ್ಪ ಕನ್ಸಿಸ್ಟೆನ್ಸಿಗೆ ಇನ್ನೂ ಸ್ವಲ್ಪ ನೀರ್ ಬೇಕು ಅಂತ ಅನಿಸ್ತು, ಸೊ ನೀರ್ನ ಆಡ್ ಮಾಡ್ಕೊಂಡೆ. ಅದಾದ್ಮೇಲೆ ನಾವು ಮಸಾಲ ಪ್ರಿಪೇರ್ ಮಾಡ್ಕೊಂಡಿದ್ವಿ ನೋಡಿ, ಅದಕ್ಕೆ ಸ್ವಲ್ಪ ಗರಂ ಮಸಾಲ, ಕೊರಿಯಂಡರ್ ಪೌಡರ್ ಹಾಕೊಂಡಿರ್ತೀವಿ ಅಲ್ವಾ, ಇವಾಗ ಇನ್ನೂ ಒಂದ್ ಸ್ವಲ್ಪ ಗರಂ ಮಸಾಲ ಮತ್ತೆ ಕೊರಿಯಂಡರ್ ಪೌಡರ್ನ ಆಡ್ ಮಾಡ್ಕೋತಾ ಇದ್ದೀನಿ. ಈ ತರ ಮತ್ತೆ ಎಲ್ಲ ಗ್ರೇವಿ ರೆಡಿ ಆದ್ಮೇಲೆ ಇನ್ನೂ ಒಂದ್ ಸ್ವಲ್ಪ ಕೊರಿಯಂಡರ್ ಪೌಡರ್, ಗರಂ ಮಸಾಲ ಹಾಕೊಂಡು ಬಾಯ್ಲ್ ಮಾಡ್ಕೊಂಡ್ರೆ ಚೆನ್ನಾಗ್ ಫ್ಲೇವರ್ ಕೊಡುತ್ತೆ. ಇಲ್ಲ ನಮಗ್ ಬೇಡ ಅಂದ್ರೆ ನೀವು ಡೈರೆಕ್ಟ್ ಆಗಿ ಮಸಾಲ ಪ್ರಿಪೇರ್ ಮಾಡ್ತೀವಲ್ಲ ಆ ಟೈಮಲ್ಲೇನೆ ನಿಮ್ಗೆ ಎಷ್ಟು ಬೇಕು ಅಂತ ಆ ಮಸಾಲದಲ್ಲೇನೆ ಹಾಕೊಂಡು ರೆಡಿ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಬಟ್ ಇನ್ನೊಂದೇನ್ ಗೊತ್ತಾ, ನಮ್ ಮನೇಲಿರೋ ಖಾರದ ಪುಡಿ ಅಷ್ಟೊಂದ್ ಕಲರ್ ಇದ್ದಿಲ್ಲ, ಹಂಗಾಗಿ ಒಂದ್ ಸ್ವಲ್ಪ ಕಲರ್ ಕಡಿಮೆ ಅನ್ಸ್ತು ನನಗೆ. ಬಟ್ ಎಲ್ಲ ಹಾಕಿ ಆಯ್ತಲ್ವಾ, ಇವಾಗ ಒಂದ್ಸಲ ಎಲ್ಲಾ ಬದ್ನೆಕಾಯಿನು ಆ ಗ್ರೇವಿ ಅಂದ್ರೆ ಏನ್ ಮಸಾಲ ಇರುತ್ತಲ್ಲ ಅದ್ರಲ್ಲಿ ಕಂಪ್ಲೀಟ್ ಆಗಿ
ಒಳಗಡೆ ಇರೋ ತರ, ಅಂದ್ರೆ ಅದು ಚೆನ್ನಾಗಿ ಬಾಯ್ಲ್ ಆಗ್ಬೇಕಾದ್ರೆ ಬದ್ನೆಕಾಯಿ ಅದ್ರ ಒಳಗಡೆ ಇದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಆ ತರ ಇದ್ಯಾ ಅಂತ ಚೆಕ್ ಮಾಡ್ಕೊಂಡು ಒಂದ್ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡ್ಕೊಂಡೆ ಅಷ್ಟೇ. ನೋಡಿ ಬದ್ನೆಕಾಯಿ ಎಣ್ಗಾಯಿ ಪಲ್ಯ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ಇದು ಬರೀ ನೋಡಕ್ಕಷ್ಟೇ ಅಲ್ಲ, ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಾಗಿತ್ತು. ಇನ್ನು ಅಡ್ಗೆ ಎಲ್ಲ ಮುಗ್ದಾದ್ಮೇಲೆ ಊಟಕ್ಕೆ ಕೂಡೋಣ ಅಂದ್ರೆ, ಇಷ್ಟೊತ್ತು ಮಾಡಿದ್ಯಾ ಒಂದ್ ಸ್ವಲ್ಪ ಹೊತ್ತು ಕುತ್ಕೋ ಆಮೇಲೆ ಎಲ್ರು ಊಟಕ್ಕೆ ಕೂಡೋಣ ಅಂತ ಅಂದ್ರು. ಸೊ ಸ್ವಲ್ಪ ಹೊತ್ತು ಎಲ್ರು ಹರಟೆ ಹೊಡ್ಕೊಂಡ್ ಕೂತಿದ್ವಿ. ಮತ್ತೆ ಎಲ್ರು ಸೇರಿದಾಗ ಮಕ್ಳಿಗೂನು ಫುಲ್ ಟೈಮ್ ಪಾಸ್ ಆಗುತ್ತೆ, ದೊಡ್ಡೋರಿಗೂನು ಫುಲ್ ಟೈಮ್ ಪಾಸು. ನಾವಂತೂ ಸಖತ್ ಎಂಜಾಯ್ ಮಾಡ್ತೀವಿ. ನಿಮ್ ಮನೇಲೆಲ್ಲಾ ಎಲ್ರು ಮೀಟ್ ಆದಾಗ ಯಾವ ತರ ಎಂಜಾಯ್ ಮಾಡ್ತೀರಿ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಆಯ್ತಾ. ಸೊ ಇವಾಗ ಇಟ್ಸ್ ಟೈಮ್ ಟು ಡಿನ್ನರ್. ಅಮ್ಮ ಮಾಡಿದ್ ಮಂತ್ರಾಲಯದಾಗ ಮನ್ಯಾಗ ಮಾಡಿದ್ದು. ಸೂಪರ್ ಆಗದ. ಹಾ, ಎರಡಾಯ್ತಾ? ನಿಮ್ಮಣ್ಣ ಕಲರ್ದು ಕಲರ್ ಆಗೇ ಇದ್ದಿಲ್ಲ. ದತ್ತು ಅಣ್ಣ ಐಡಿಯಾ ಕೊಟ್ಟು ಖಾರ ಪುಡಿ ಕಲರ್ ಇಲ್ಲ ಅದು. ಜಾಹ್ನವಿ ಕೂಡು ನಿಮ್ಮನ್ನ ಧಾರವಾಡದಾಗ ಹೆಂಗಾಗ್ತದ ಗೊತ್ತಾವಲ್ಲ, ಪೂರ್ತಿ ಮಲೆನಾಡು ಹೋಗ್ತಾವ ಬರ್ತಾ ಬರ್ತಾವ ಆ ಕಡೆ ಇದು ಬರ್ತದ, ಉಪ್ಪು ಇಲ್ಲ ಹಾಕಲ್ಲ, ಪೂರ್ತಿ ಬಯಲಿಸಿನಿ ಧಾರವಾಡ. ಸಾವ್ಜಿ ಅವ್ರ ಏನ್ ಮಸಾಲೆ ತಿನ್ಬೇಕು. ಎಲ್ಲ ಪಲ್ಯ ಚಟ್ನಿ ಸುಳ್ಳು ಚಟ್ನಿ ನಿಮಗ್ರಿ ಚಟ್ನಿ ಅಂತ ಚಟ್ನಿ ಸೂಪರ್ ಆಗಿ ಏನ ಹಾಕಿ ಟೊಮೆಟೊ ಮಾಡಿದ್ವಿ. ಕ್ಯಾಪ್ಸಿಕಮ್ ಟೊಮೆಟೊ ಹಾಕಿ ಮಾಡಿದ್ದೆ ಮತ್ತೆ ಅದನ್ನ ಇನ್ನೂ ಮಸ್ತ್ ಆಯ್ತು. ಇನ್ನೊಂದು ಸ್ವಲ್ಪ ಹಾಕ್ಲಾ? ಅದು ಹಾಕ್ಬಿಡು ಅದ್ರಾಗ ಚಪಾತಿ ನೋಡಿದ್ರಲ್ಲ, ಗ್ರೇವಿ ಮಾತ್ರ ಸಖತ್ತಾಗಿತ್ತು. ಆಕ್ಚುಲಿ ಎಲ್ರು ರಿವ್ಯೂ ಕೊಟ್ಟಿದ್ದಾರೆ, ಆ ವಿಡಿಯೋ ಕ್ಯಾಪ್ಚರೇ ಆಗಿಲ್ಲ. ನನ್ನ ಮೊಬೈಲ್ ಸ್ಟೋರೇಜ್ ಫುಲ್ ಆಗಿ ವಿಡಿಯೋ ಸ್ಟಾಪ್ ಆಗ್ಬಿಟ್ಟಿತ್ತು. ನಾ ಎಡಿಟಿಂಗ್ ಮಾಡ್ಬೇಕಾದ್ರೆ ಹುಡ್ತಾ ಇದ್ದೀನಿ ಎಲ್ರು ರಿವ್ಯೂ ಕೊಟ್ಟಿದ್ರಲ್ಲ ಎಲ್ಲಿದೆ ಅಂತ, ಸಿಗ್ಲಿಲ್ಲ. ಬಟ್
ವಿಡಿಯೋ ಹಾಕದೇ ಇದ್ರೆ ಏನಂತೆ ಟೇಸ್ಟ್ ನೀವು ಮನೇಲಿ ಟ್ರೈ ಮಾಡಿದ್ರೆ ಹೆಂಗಾಗಿತ್ತು ಅಂತ ಗೊತ್ತಾಗತ್ತಲ್ವಾ. ಸೊ ನೀವು ಟ್ರೈ ಮಾಡಿ. ಇನ್ನು ಊಟ ಎಲ್ಲ ಮುಗಿದ್ಮೇಲೆ ಎಲ್ರು ಸೇರ್ಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡ್ಬಿಟ್ವಿ. ಅದಾದ್ಮೇಲೆ ಸ್ವಲ್ಪ ಹೊತ್ತು ಹರಟೆ ಹೊಡೆದ್ವಿ ಕುತ್ಕೊಂಡು. ಇವತ್ತಿನ ಡೇ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತೀರಿ. ಬಾಯ್ ಬಾಯ್.